ನನಗೆ ನಾಟಕನೂ ಬೇಡ, ಈ ಮೂದೇವಿ ಜೊತೆ ಆಕ್ಟಿಂಗು ಬೇಡ. ಅಮ್ಮ ತಾಯೇ, ಆ ಒಣಕೆನ ಅಲ್ಲಿ ಕುಟ್ಟೋ ಬದಲು ಡೈರೆಕ್ಟ್ ಆಗಿ ಬಂದು ನನ್ನ ತಲೆ ಮೇಲೆನೆ ಕುಟ್ಟು ಬಿಡಮ್ಮ. ಹಂಗೆ ನೆಗೆದು ಬಿದ್ದು ಹೋಗ್ಬಿಡ್ತೀನಿ. ನನಗೆ ನನ್ನ ಜೀವನನೇ ಜಿಗುಪ್ಸೆ ಬಂದ್ಬಿಟ್ಟಿದೆ. ಹೈದರಲಿಯ ಸೇನಾದವರು ನಮ್ಮ ಕೋಟೆಯನ್ನು ಮುತ್ತಿದ್ದಾರೆ. ಹೋಗಿ ರಣಗಹಳೆಯನ್ನು ಊದಿ. ಏನ್ ಸರ್, ತಲೆ ಮೇಲೆ ಶಾಲ್ ಹಾಕೊಂಡು ಇಷ್ಟೊಂದು ಸ್ಮಾರ್ಟ್ ಆಗಿ ಕೂತಿದ್ದೀರಾ? ನಿನ್ನ ಕಣ್ಣಿಗೆ ನಾನು ಸ್ಮಾರ್ಟ್ ಆಗಿ ಕೂತಿರೋರ್ ತರ ಕಾಣ್ತೀನೇನಪ್ಪ? ಹಂಗನ್ನಿಸ್ತು ಸರ್, ಹೋಗ್ಲಿ ಬಿಡಿ. ಅಲ್ಲ, ಇಷ್ಟು ದಿನ ನಾಟಕ ಮಾಡೋಣ ಅಂತ ಬಡ್ಕತ್ತಾ ಇದ್ದೆ. ಆದ್ರೆ ಇವತ್ತು ನಾಟಕ ಮಾಡ್ಬೇಕಾಗಿರೋ ನಾಯಕಿನೇ ನಾಟಕ ಮಾಡಲ್ಲ ಅಂತ ಓಡೋಗ್ಬಿಟ್ಟಿದ್ದಾರೆ. ಅದಕ್ಕೆ ಸರ್ ನಾವ್ ಹೇಳಿದ್ದು ಅಮೂಲ್ಯನು ವಲ್ಲಭನು ಒಂದೇ ನಾಟಕಕ್ಕೆ ಹಾಕೋಬೇಡಿ ಅಂತ. ಅಲ್ಲ, ಅವ್ರನ್ನ ನಾಯಕಿ ಮಾಡೋ ಬದಲು ನಿಮ್ಗಳಲ್ಲೇ ಯಾರನ್ನಾದ್ರೂ ನಾಯಕಿ ಮಾಡಿದ್ರೆ ಇಷ್ಟೊತ್ತಿಗೆ ಆ ನಾಟಕ ಇಲ್ಲಿ ಪ್ರದರ್ಶನ ಆಗಿ ಪ್ರಶಸ್ತಿ ಬಂದಿರೋದು. ವಾವ್, ವಾಟ್ ಅನ್ ಅಮೇಜಿಂಗ್ ಪರ್ಫಾರ್ಮೆನ್ಸ್. ನೋಡಿದ್ರ ಸರ್, ಆ ಕಾಲೇಜ್ ಅವ್ರು ಓಬವ್ವ ನಾಟಕ ಎಷ್ಟು ಚೆನ್ನಾಗಿ ಮಾಡಿದ್ರು. ನಮ್ ಕಾಲೇಜ್ ಮಾನ ಮರ್ಯಾದೆ ಹೋಯ್ತು. ಈಗ ಮುಂದಿನ ನಾಟಕ ದುಷ್ಯಂತ ಶಾಕುಂತಲೆನ ಪರ್ಫಾರ್ಮ್ ಮಾಡಕ್ ಬರ್ತಿದ್ದಾರೆ ವಲ್ಲಭ್ ಹಾಗೂ ಅಮೂಲ್ಯ. ಸರ್, ಹೆಸರು ಅನೌನ್ಸ್ ಮಾಡೇ ಬಿಟ್ರಲ್ಲ ಸರ್. ಅಮೂಲ್ಯ ವಲ್ಲಭ ಅಂತೂ ನಾಟಕ ಮಾಡಲ್ಲ. ಇವಾಗ ಏನ್ ಮಾಡೋದು? ಅಷ್ಟೇ, ನಮ್ ಕಾಲೇಜ್ ಮರ್ಯಾದೆ ಹೋಯ್ತು. ಅದ್ರಿಂದ ನಿಮ್ ಕೆಲ್ಸನೇ ಹೋಯ್ತು. ಮಾನ ಮರ್ಯಾದಿನೇ ಆಸ್ತಿ ಪಾಸ್ತಿ ಅನ್ಕೊಂಡ್ರೆ ನೀವು ಯಾವ್ದಾದ್ರು ಆಳ್ ಬಾವಿಗೆ ಬಿದ್ದು ಸಾಯ್ಬೇಕಷ್ಟೇ. ನಾನು ಕನಸು ಮನಸ್ಸಲ್ಲೂ ಅಂದುಕೊಳ್ಳದೆ ಇರೋದನ್ನ ನೀವೇ ಹೇಳ್ಬಿಟ್ಟು ನನ್ನ ಪ್ರಚೋದನೆ ಮಾಡ್ತಿದ್ದೀರೇನೋ. ಮರ್ಯಾದೆ ಹೋಗೋಕ್ಕಿಂತ ಮೊದಲು ಇಲ್ಲಿದ್ದ ಜಾಗ ಖಾಲಿ ಮಾಡೋದೇ ಒಳ್ಳೇದು. ಬನ್ನಿ ಹೋಗಣ. ತಪಸ್ವಿ ಕನ್ಯೆ ತನ್ನ ಆಕಾರಕ್ಕೆ ಅನುರೂಪವಾದ ಕೊಡವನ್ನು ಹೊತ್ತು ಪುಟ್ಟ ಗಿಡಗಳಿಗೆ ನೀರನ್ನು ಹಾಕುತ್ತಿದ್ದಾಳೆ. ಕನ್ಯೆ, ಏನು ನಿನ್ನ ಹೆಸರು? ಶಾಕುಂತಲೆ, ಕಶ್ಯಪರ ಮಗಳು. ನಿನ್ನ ತಂದೆ ಕಶ್ಯಪರಿಗೆ ನಿನಗಿಂತಲೂ ವೃಕ್ಷಗಳ ಮೇಲೆ ಹೆಚ್ಚು ಪ್ರೀತಿ ಎಂದು ನನಗನಿಸುತ್ತದೆ. ಇಲ್ಲವಾದರೆ ನವಮಾಲಿಕೆ ಹೂವಿನಷ್ಟು ಕೋಮಲವಾದ ನಿನ್ನನ್ನು ಮರಗಳಿಗೆ ನೀರು ಹಾಕಲು ನಿಯೋಜಿಸುತ್ತಿದ್ದರೆ? ಕೇವಲ ತಂದೆಯವರು ಹೇಳಿದ್ದಾರೆ ಅಂತ ಅಲ್ಲ, ನನಗೂ ಈ ಗಿಡಗಳ ಮೇಲೆ ಸೋದರ ಪ್ರೀತಿ ಇದೆ. ಅಯ್ಯೋ, ನೀರು ಹಾಕಿದ್ದರಿಂದ ಹೆದರಿ ಮೇಲಿದ್ದ ದುಂಬಿ ನನ್ನ ಮುಖದ ಕಡೆಯೇ ಬರುತ್ತಿದೆ. ದುಂಬಿ, ಹೋಗು ಹೋಗು. ಹೇ ದುಂಬಿ, ಬೇಡ ಬೇಡ ಎಂದು ಕೈ ಅಲ್ಲಾಡಿಸುತ್ತಿರುವ, ಭೀತಿಯಿಂದ ಮೈ ಕಂಪಿಸುತ್ತಿರುವ ಶಾಕುಂತಲೆಯ ಹೆದರಿದ ಕಣ್ಣುಗಳನ್ನು ಪುನಃ ಪುನಃ ಏಕೆ ಮುಟ್ಟುತ್ತಿರುವೆ? ಛೇ, ಈ ಉದ್ದಟ ನನ್ನ ಬಿಡುತ್ತಿಲ್ಲ. ದುಂಬಿ, ಹೋಗು ಹೋಗು. ಏ ದುಂಬಿ, ಹೋಗು. ಯಾಕೆ ಸರ್ ಕಣ್ಣಲ್ಲಿ ನೀರಾಗ್ತಾ ಇದೀರಾ? ನಾಟಕ ಚೆನ್ನಾಗಿ ಮಾಡ್ಲಿಲ್ವಾ?
ಇದು ದುಃಖ ಅಲ್ಲ, ಆನಂದ, ಆನಂದ ಭಾಷ್ಪ. ಇವರಿಂದ ನನ್ನ ಜೀವನನೇ ಪಾವನ ಆಗೋಯ್ತು. ಪರಮೇಶ್ವರ್ ಹೆಂಡ್ತಿಗೆ ರೋಫ್ ಆಗ್ತಾರೆ. ಬರ್ಲಿ, ಇನ್ನೊಂದ್ಸರಿ ಮಾಡ್ತೀನಿ ನನ್ನ ಮಕ್ಕಳಿಗೆ. ಏನಂತೀವಿಣ್ಣ? ಜಗಳ ಎಲ್ಲ ಆಯ್ತಲ್ಲ? ಹಾ. ಹಲೋ, ನಮಸ್ಕಾರ. ನಾನು ನಂದಕುಮಾರ್. ಅಯ್ಯೋ ಬೀಗ್ರೆ, ನಾನು ನಿಮ್ಮ ಹೆಸರನ್ನ ಸೇವ್ ಮಾಡ್ಕೊಂಡ್ಬಿಟ್ಟಿದ್ದೀನಿ. ನೀವೇನ್ ಬೀಗ್ರೆ, ಈ ಮಾತು ಶುರು ಮಾಡೋದಕ್ಕಿಂತ ಮುಂಚೆ ಓಂ ಗಣೇಶಾಯ ನಮಃ ಅಂತ ಹೇಳ್ತಾರಲ್ಲ, ಹಾಗೆ ನೀವು ನಾನು ನಂದಕುಮಾರ್ ಮಾತಾಡ್ತಾ ಇದ್ದೀನಿ ಅಂತ ಹೇಳ್ತಿದ್ದೀರಲ್ಲ. ಏನಿಲ್ಲ, ಹೆಣ್ಣೋಡಕ್ಕೆ ಒಳ್ಳೆ ದಿನ ಯಾವುದು ಅಂತ ನಮ್ಮ ಪುರೋಹಿತರ ಹತ್ರ ಕೇಳಿದೆ. ನಾಳೆನೂ ಹೋಗ್ಬೋದು ಅಂತ ಹೇಳಿದ್ದಾರೆ. ನಾಳೆ ಬರ್ಬೋದಾ? ಹೌದಾ, ನಾಳೆ ದಿನ? ಒಂದ್ ನಿಮಿಷ ಬೀಗ್ರೆ, ನಾನು ನನ್ನ ಹೆಂಡತಿ ಹೇಳಿದೆ ಯಾವ ಕೆಲಸನೂ ಮಾಡೋದಿಲ್ಲ. ಅವಳನ್ನೊಂದು ಮಾತು ಕೇಳ್ಬಿಡ್ತೀನಿ. ಒಂದೇ ನಿಮಿಷ. ಬೇಡ, ನಿನ್ನೆ ಮದುವೆ ಮೇಳದಲ್ಲಿ ಸಿಕ್ಕಿದ್ರಲ್ಲ ನಂದಕುಮಾರ್, ಅವರು ನಾಳೆನೇ ಏನ್ ನೋಡಕ್ ಬರ್ಬೋದಾ ಅಂತ ಕೇಳ್ತಿದ್ದಾರೆ. ಏನ್ ಹೇಳಿದ್ರು? ಹೇಳ್ರಿ, ಅದನ್ನು ಕೇಳ್ತಿರಲ್ಲ, ಹೇಳಿ. ಆಯ್ತು. ಯಾಕೆ? ಏ ವೀಣಾ, ಕೇಳಿದ್ರ ಬೀಗ್ರೆ? ಗಂಟೆ ಶಬ್ದ. ನೀವು ಹೆಣ್ಣು ನೋಡಕ್ ಬರ್ಲಾ ಅಂದಿದ ತಕ್ಷಣ ನನ್ನ ಮಗಳು ಪ್ರಿಯಾ ದೇವ್ರ ಮನೆಯಲ್ಲಿ ಪೂಜೆ ಮಾಡ್ತಾ ಇದ್ಲು. ಗಂಟೆ ತುಗ್ಸಕ್ ಶುರು ಮಾಡ್ಬಿಟ್ಲು. ಎಂತ ಶುಭಶಕನ! ಇನ್ನು ನನ್ನ ಹೆಂಡತಿ ಬೇಡ ಅಂತಾಳ. ಮಗಳೇ, ಏನ್ ಹಾಡ್ ನೋಡ್ತಾ ಇದ್ಯಾ? ನಿಮ್ ಮಾವನ್ ಮನೆಯವ್ರದೇ ಫೋನು. ನಾಳೆ ಹೆಣ್ಣು ನೋಡಕ್ಕೆ ನಮ್ಮ ಮನೆಗ್ ಬರ್ತಿದಾರೆ ಅಂತೆ. ಕೇಳಿಸ್ಕೊಂಡ್ರ ಬೀಗ್ರೆ? ನನ್ನ ಹೆಂಡತಿ ಕಾಲು ಭೂಮಿ ಮೇಲೆ ನಿಲ್ತಾನೆ ಇಲ್ಲ. ಅಯ್ಯೋ ಮಗಳೇ, ಪ್ರಿಯಾ ಪ್ರಿಯಾ, ಓಡಬೇಡ, ನಿಂತ್ಕೊಳಮ್ಮ. ಅಯ್ಯೋ ಹುಚ್ಚುಡುಗಿ. ನೋಡಿ ಬೀಗ್ರೆ, ವಿಷಯ ಕೇಳಿದ ತಕ್ಷಣ ನನ್ನ ಮಗಳು ರೂಮ್ ಒಳಗಡೆ ಓಡೋಗಿ ಬಾಗ್ಲು ಹಾಕೊಂಡೇ ಬಿಟ್ಲು. ಹಾಗಿದ್ರೆ ನಾಳೆ ಬರ್ಬೋದಾ? ಅಯ್ಯೋ, ಬರ್ಬಹುದಾ ಅಂತ ಕೇಳ್ತಿದ್ರಲ್ಲ ಬೀಗ್ರೆ, ಖಂಡಿತವಾಗ್ಲೂ ಬನ್ನಿ. ನನ್ನ ಹೆಂಡತಿ ಆಗ್ಲೇ ಉಪ್ಪಿಟ್ಟು ಕೇಸರಿ ಬಾತ್ ಮಾಡೋದಿಕ್ಕೆ ರವೆನ ಉರಿಯೋದಕ್ಕೆ ಶುರು ಮಾಡ್ಬಿಟ್ಲು. ನೀವು ಬರೋದೊಂದೇ ಬಾಕಿ, ಉಪ್ಪಿಟ್ಟು ತಿನ್ನೋದೊಂದೇ ಬಾಕಿ. ಹಾ ಸರಿ, ನಾಳೆ ಬರ್ತೀವಿ. ಹಾಗಿದ್ರೆ ಎಷ್ಟೊತ್ತಿಗೆ ಏನು ಅಂತ ಸಂಜೆ ಫೋನ್ ಮಾಡ್ತೀನಿ. ಓ ಆಯ್ತಾಯ್ತಾಯ್ತಾಯ್ತು, ಖಂಡಿತ ಬನ್ನಿ. ನೀವು ನನಗೆ ತೋರಿಸ್ತಾ ಇರೋ ಪ್ರೀತಿ ನೋಡಿದ್ರೆ ನನಗೆ ತುಂಬಾ ಖುಷಿ ಆಗ್ತಾ ಇದೆ. ನಾಳೆ ಸಿಗೋಣ. ಆಯ್ತಾಯ್ತು. ಸದ್ಯ ನಾಳೆ ಅವ್ರು ಬರ್ತಾ ಇದಾರಲ್ಲ, ಎಲ್ಲೋ ಫೋನ್ ಮಾಡೋದಿಲ್ವೋ, ಎಲ್ಲಿ ಈ ಸಂಬಂಧನೂ ನೆಲ ಕಚ್ಬಿಡುತ್ತೋ ಅಂತ ಭಯ ಆಗ್ಬಿಟ್ಟಿತ್ತು ರೀ. ನಿಜವಾಗ್ಲೂ ಪೂಜೆ ಮಾಡ್ಬಿಟ್ಟು ಬರ್ತೀನಿ. ಗಿರ್ಜಾ, ತುಂಬಾ ಖುಷಿಯಿಂದ ಒಪ್ಕೊಂಡ್ರು ಅವರು. ಆಮೇಲೆ ಇನ್ನೊಂದು ಗೊತ್ತಾ, ಅವ್ರು ನನ್ನ ಬೀಗರು ಅಂತ ಮಾತಾಡಿಸ್ತಾ ಇದ್ದಾರೆ. ಇದ್ರ ಅರ್ಥ ಏನ್ ಹೇಳು? ನಮ್ ಸಂಬಂಧ ಅವ್ರಿಗೆ ಒಪ್ಪಿಗೆ ಅಂತ ತಾನೆ? ಅಯ್ಯೋ, ನನ್ಗೆ ಎಷ್ಟೊಂದು ಆಶ್ಚರ್ಯ ಆಗ್ತಾ ಇದೆ ಗೊತ್ತಾ ಗಿರಿಜಾ. ನಾಳೆ ಹೆಣ್ಣೋಡೋ ಶಾಸ್ತ್ರ ಏನಿದ್ರು ನಾಮಕಾವಸ್ಥೆ. ಹೌದಾ ರೀ? ಸತ್ಯ, ನಮ್ಮ ಮಾಧವನ್ಗೆ ಈ ಹುಡುಗಿ ಸಿಕ್ಕಿದ್ಲು ಅಂತ ಗ್ಯಾರಂಟಿ ಆಯ್ತು ನೋಡಿ. ನೋಡ್ದ್ಯಾ ಮೀನಾ, ಅವ್ರೆಷ್ಟು ಒಳ್ಳೆ ಜನ ಅಂತ? ನಾನು ನಿಂಗೆ ಹೇಳಿಲ್ವಾ? ಅವ್ರ ಜೊತೆ ಮಾತಾಡ್ತಾ ಇದ್ರೆ ಅವರು ನೆನ್ನೆ ಪರಿಚಯ ಆಗಿದ್ದಾರೆ ಅಂತ ಅನ್ನಿಸ್ಲೇ ಇಲ್ಲ. ಎಷ್ಟೋ ವರ್ಷದಿಂದ ಗೊತ್ತಿರೋರ್ ತರ ಆತ್ಮೀಯತೆಯಿಂದ ಮಾತಾಡಿದ್ರು. ಅದಕ್ಕೆ ಹೇಳಿದ್ದು, ಒಂದ್ ವ್ಯಕ್ತಿ ನೋಡಿದ್ರೆ ನಂಗೆ ಅರ್ಥ ಆಗುತ್ತೆ ಅಂತ. ನನ್ನ ಆಲೋಚನೆ ಯಾವತ್ತೂ ತಪ್ಪಾಗಲ್ಲ. ಅಪ್ಪ, ಹಾಗಿದ್ರೆ ನಾವೆಲ್ಲರೂ ನಾಳೆ ಹೆಣ್ಣು ನೋಡೋದಕ್ಕೆ ಹೋಗ್ತಾ ಇದೀವಾ? ಹೌದು ಕೇಶವ. ಗಿರಿಜಾ, ಎಲ್ರೂ ತಯಾರಿ ಮಾಡ್ಕೊಳ್ಳಿ, ನಾಳೆ ಹೋಗಿ ಬರೋಣ. ಆಯ್ತು ರೀ. ಈಗ ನೀವೆಲ್ಲ ಕುತೂಹಲದಿಂದ ಕಾಯ್ತಾ ಇರೋ ಮೊದಲನೇ ಬಹುಮಾನನ ಅನೌನ್ಸ್ ಮಾಡೋ ಟೈಮ್. ಇವತ್ತಿನ ಇಂಟರ್ ಕಾಲೇಜಿಯೇಟ್ ನಾಟಕದ ಕಾಂಪಿಟೇಷನ್ ಅಲ್ಲಿ ಫಸ್ಟ್ ಪ್ರೈಸ್ ಗೆದ್ದಿರೋರು ನನ್ ಅದರ್ ದ್ಯಾನ್ ವಲ್ಲಭ ಅಂಡ್
ಅವಾರ್ಡ್ ಕೊಡೋದು? ನೀವು ಕೊಡಿ ಸರ್. ಈಗ ವಿನ್ನರ್ ಸ್ಪೀಚ್ ನ ಕೇಳೋ ಟೈಮ್. ಎರಡು ಕೈ ಸೇರಿ ಹೇಗ್ ಚಪ್ಪಾಳೆ ಆಗುತ್ತೋ ಹಾಗೆ ಈ ಸಕ್ಸಸ್ ಅಲ್ಲಿ ಬರೀ ನನ್ ಶ್ರಮ ಮಾತ್ರ ಇಲ್ಲ. ನಾನಿವತ್ತು ಈ ಮಟ್ಟಕ್ಕೆ ಬಂದಿರೋಕೆ ಕಾರಣ ಆಗಿರೋದು ಆ ದೇವ್ರು. ಥ್ಯಾಂಕ್ ಯು ಸೋ ಮಚ್ ದೇವ್ರೆ. ನೀವಿಲ್ದೆ ನಾನಿಲ್ಲ, ಹಾಗೆ ನಾನಿಲ್ದೆ ನೀವಿಲ್ಲ. ಹೌದು ಹೌದು, ಅಮೂಲ್ಯ ಅವ್ರು ಹೇಳ್ತಿರೋದು 100% ಸತ್ಯ. ಡೈಲಾಗೇ ಹೇಳಕ್ ಬರ್ತಿದ್ ಇವ್ರಿಗೆ ಇವತ್ತು ಪ್ರೈಸ್ ಗೆದ್ದಿದ್ದಾರೆ ಅಂದ್ರೆ ಅದ್ರಲ್ಲಿ ಇವ್ರದ್ ಏನೂ ಇಲ್ಲ, ಎಲ್ಲ ದೇವ್ರದೇನೆ. ಆದ್ರೆ ನಾನು ಅಮೂಲ್ಯ ಅವ್ರ ಬಗ್ಗೆ 4 ಮಾತಾಡ್ಬೇಕು. ಈ ನಾಟಕಕ್ಕೆ ಬರೋಕ್ಕಿಂತ ಮುಂಚೆ ನನಗೆ ಏನೂ ಗೊತ್ತಿರ್ಲಿಲ್ಲ. ಆದ್ರೆ ಇವರಿಂದ ಸಾಕಷ್ಟು ವಿಷಯನ ತಿಳ್ಕೊಂಡೆ. ಹುಚ್ಚರು ತರ ಹಾಡೋದ್ ಹೆಂಗೆ, ಸೈಕ್ ತರ ಹಾಡೋದ್ ಹೆಂಗೆ, ಮಧ್ಯದಲ್ಲಿ ನಾಟಕ ಬಿಟ್ಟು ಹೋಗೋದ್ ಹೆಂಗೆ, ಮತ್ತೆ ಉರ್ಕೊಂಡು ವಾಪಸ್ ಬರೋದ್ ಹೆಂಗೆ, BP-ನ ರೈಸ್ ಮಾಡ್ಕೊಳ್ಳೋದು ಹೆಂಗೆ ಅಂತ ತುಂಬಾನೇ ಕಲ್ತಿದೀನಿ. ಹೇಳ್ತಾ ಹೋದ್ರೆ ಒಂದ್ ದಿನಾನೇ ಸಾಲಲ್ಲ. ಏನ್ ನನಗೆ ಅವಮಾನ ಮಾಡ್ಬೇಕು ಅಂತ ಫಿಕ್ಸ್ ಆಗಿ ಹೋಗಿದ್ಯಾ? ನೀನೇನ್ ಇಷ್ಟೊತ್ತು ಸನ್ಮಾನ ಮಾಡ್ದೆ ನನ್ಗೆ? ನೀನು ಅವಮಾನ ತಾನು ಮಾಡಿದ್ದು. ನೀನು ಡ್ರಾಮಾದಲ್ಲಿ ಡೈಲಾಗ್ ಮಾಡ್ತಾಗ ನಾನ್ ನನ್ ಡೈಲಾಗ್ ಅಲ್ಲಿ ನಿನ್ ಡೈಲಾಗ್ ನ ಮ್ಯಾನೇಜ್ ಮಾಡಿದೀನಿ. ನೀನು ಇಂಥೊಳಗೆ ಏನೇನೋ ಹೇಳ್ತಿದ್ಯಾ? ಒಲ್ಲವಾ ಡೈಲಾಗ್ ನ ಮರ್ಯಾದ. ನಿನ್ ತರ ಬಾಯಟ್ ಮಾಡ್ಕೊಂಡ್ ಬರಲ್ಲ ಕಣೆ ನಾನು. ಪ್ರತಿ ಕ್ಯಾರೆಕ್ಟರ್ನು ಪ್ರತಿ ಲೈನು ಜೀವಿಸ್ತೀನಿ ಕಣೆ ನಾನು, ಜೀವಿಸ್ತೀನಿ. ಓ, ಹೀರೋ ತರ ಡೈಲಾಗ್ ನ ಜೀವಿಸ್ಬಿಡ್ತಾನಂತೆ. ನನಗ್ ಒಬ್ಳಿಗೆ ಟ್ರೋಫಿ ಕೊಟ್ರೆ ನಿನಗ್ ಹರ್ಟ್ ಆಗುತ್ತೆ ಅಂತ ನಿನಗೂ ಕೊಟ್ಟಿರೋದು. ಮುಚ್ಕೊಂಡ್ ಇಟ್ಕೋ. ಟೂತ್ ಪೇಸ್ಟ್ ತಗೊಂಡ್ರೆ ಬ್ರಷ್ ಫ್ರೀ ಬರಲ್ವೇನೆ, ಹಂಗೆ ಕಣೆ ನನಗ್ ಕೊಟ್ಟಿರೋದು ನಿನಗೂ ಎಕ್ಸ್ಟ್ರಾ ಕೊಟ್ಟಿರೋದು. ಪರ್ಫಾರ್ಮೆನ್ಸ್ ಎಲ್ಲ ನಂದೇ ಇಲ್ಲಿ. ಏನಿದು? ಸರ್, ಅವ್ರಿಬ್ರು ಟ್ರೋಫಿ ತಗೊಂಡು ಚೀಫ್ ಗೆಸ್ಟ್ ಕೊಡೋಕೆ ಮುಂಚೆ ಹೋಗ್ ತಡೀರಿ ಸರ್ ಅವ್ರಿಬ್ರು. ಹೋಗಿ ಸರ್. ನಾಳೆ ಡೆಲಿವರಿ ಕೊಡ್ತೀನಿ. ಸರಿ. ಮೀನಾ, ಓಯ್ ಮೀನಾ, ಮೀನಾ, ಏನ್ ಗೊತ್ತಾ ಮೀನಾ, ಅಂಗಡಿಲಿ ಅಪ್ಪ ನನಗ್ ಸಡನ್ ಆಗಿ ಲೆಕ್ಕ ಕೇಳಿದಾಗ ನಾನು ಹೀಗೆ ಡೀಪ್ ಆಗಿ ಏನೋ ಯೋಚನೆ ಮಾಡೋ ತರ ಯೋಚನೆ ಮಾಡ್ಕೊಂಡು ನಿಂತ್ಬಿಡ್ತೀನಿ. ಆಗ ಅಪ್ಪ ಅವರೇ ಇದಕ್ಕಿಷ್ಟ ಅಲ್ವಾ ಅದಕ್ಕಷ್ಟಲ್ವಾ ಅಂತ ಹೇಳ್ತಾರೆ. ನಾನು ಹೂ ಅಂತ ತಲೆ ಆಡಿಸ್ತೀನಿ. ನೀನು ನೋಡ್ತಾ ಇದ್ರೆ ನನಗ್ ನಾನೇ ನೆನಪಾಗ್ತೀನಿ. ಯಾಕೆ ಮೀನಮ್ಮ ನನಗ್ ಗುರಾಯಿಸ್ತೀಯಾ? ನಾನಿನ್ನು ಸೀರಿಯಸ್ ಆಗಿ ಯೋಚನೆ ಮಾಡ್ತಿದ್ರೆ ಶುರು ಮಾಡ್ಬಿಟ್ಟಿಯಾ ನೀನ್ ಅಂಗಡಿ ಪುರಾಣನ? ಸೀರಿಯಸ್ ಆಗಿ ಯೋಚನೆ ಮಾಡ್ತಿದ್ಯಾ ಮೀನಮ್ಮ? ನಿನ್ ಎದುರುಗಡೆ ನಂಗೆ ಕೂತಿದ್ದೀನಿ ತಾನೆ. ಆ ವಿಷಯ ಏನು ಅಂತ ನಂಗೆ ಹೇಳ್ಬೋದಲ್ವಾ? ಯಾಕೆ ತಲೆ ಕೆಡ್ಸ್ಕೊಂಡಿದ್ಯಾ? ಅಲ್ವೋ ಕೇಶ್ವ, ಮಾವ ನೋಡಿದ್ರೆ ಬಾವಂಗ್ ಮದ್ವೆನೆ ಸೆಟ್ ಆಗೋಯ್ತು ಅನ್ನೋ ತರ ಆಡ್ತಿದ್ದಾರೆ. ನನ್ಗೆ ಯಾಕೋ ಅವ್ರು ಗಡಿ ಬಿಡಿ ಮಾಡ್ಕೋತಿದ್ದಾರೆ ಅಂತ ಅನಿಸ್ತಿದೆ. ಯಾಕೆ ಮೀನಾ? ಆ ಹುಡುಗಿ ಮನೆಯವ್ರಿಗೆ ಮಾಧವಣ್ಣ ಇಷ್ಟ ಆಗಿದ್ದಾನೆ, ನಮ್ಮ ಮನೆಯವ್ರಿಗೆಲ್ಲ ಹುಡುಗಿ ಇಷ್ಟ ಆಗಿದ್ದಾರೆ. ಮುಖ್ಯವಾಗಿ ಹುಡುಗ ಹುಡುಗಿ ಒಬ್ರನ್ನೊಬ್ರು ಇಷ್ಟಪಟ್ಟಿದ್ದಾರೆ. ಆದ್ಮೇಲೆ ಮುಂದಿನ ಕಾರ್ಯಕ್ರಮ ಹೆಣ್ಣು ನೋಡೋದು, ತಾಂಬೂಲ ಬದಲಾಯಿಸೋದು, ಇದ್ರಲ್ಲಿ ಗಡಿ ಬಿಡಿ ಮಾಡೋ ವಿಷಯ ಏನಿದೆ ಮೀನಾ? ಹಾಗಲ್ವೋ ಕೇಶ್ವ, ಹುಡುಗಿ ಚೆನ್ನಾಗಿದ್ದಾಳೆ ಅಂತ ಸಂಬಂಧ ಓಕೆ ಮಾಡಕ್ಕಾಗತ್ತಾ? ಅಂದ್ರೆ ಇದು ಅರೇಂಜ್ ಮ್ಯಾರೇಜು. ಹುಡ್ಗಂಗೆ ಹುಡುಗಿ ಹೇಗೆ ಅವ್ರ ಮನೆಯವ್ರು ಹೇಗೆ ಅಂತ ಗೊತ್ತಿಲ್ಲ, ಹುಡುಗಿಗೂ ಅಷ್ಟೇ ಹುಡ್ಗ ಹೇಗೆ ಅವ್ರ ಮನೆಯವ್ರು ಹೇಗೆ ಅಂತ ಗೊತ್ತಿಲ್ಲ. ಅದಕ್ಕೆ ಹುಡುಗಿ ಹೇಗೆ ಅಂತ ಅವ್ರ ಮನೆಯವ್ರು ಹೇಗೆ ಅಂತ 4-6 ಕಡೆ ವಿಚಾರಿಸ್ಬೇಕಲ್ವಾ? ಮೀನಮ್ಮ, ಅಪ್ಪನೇ ಹೇಳಿದ್ರಲ್ವಾ ಅವ್ರು ನನಗೆ ಗೊತ್ತು, ತುಂಬಾ ಒಳ್ಳೆಯವರು ಅಂತ. ಅಪ್ಪನೇ ತುಂಬಾ ಕಾನ್ಫಿಡೆಂಟ್ ಆಗಿದ್ದಾರೆ. ಆದ್ರೂ ಕೇಶ್ವ, ಅಲ್ಲ ಮೀನಮ್ಮ, ಅಪ್ಪ ಹೇಳಿದ್ಮೇಲೆ ಮುಗೀತು. ಅಪ್ಪ ನಮ್ಗಿಂತ ಹೆಚ್ಚು ಜೀವನ ನೋಡಿದ್ದಾರೆ. ಅಪ್ಪ ಒಬ್ರನ್ನ ನೋಡಿದ್ರೆ ಅವ್ರು ಹೀಗೆ ಅಂತ ಹೇಳ್ಬಿಡ್ತಾರೆ. ನೀನ್ ಯಾಕೆ ಎದುರ್ಕೋತಿದ್ಯಾ? ತಲೆ ಕೆಡ್ಸ್ಕೋಬೇಡ. ಆದ್ರೂ ಕೇಶ್ವ, ನೀನ್ ಮೇಳದಲ್ಲಿ ನೋಡ್ಬೇಕಿತ್ತು. ಹುಡ್ಗಿ ಓಕೆ ಸೈಲೆಂಟ್ ಆಗೇ ಇದ್ಲು, ಆದ್ರೆ ಅವ್ರ ಅಪ್ಪ ಅಮ್ಮ ಎಷ್ಟು ಮಾತಾಡಿದ್ರು ಅಂದ್ರೆ ಇಷ್ಟು ಒಳ್ಳೆಯವ್ರು ಇರ್ತಾರ ಅಂತ ನನ್ಗೆ ಅನ್ನಿಸ್ಬಿಡ್ತು ಗೊತ್ತಾ. ಆಮೇಲೆ ಈಗ ಮಾವನ ಹತ್ರ ಫೋನಲ್ಲಿ ಅವ್ರು ಬೀಗ್ರು ಅಂತಾನೆ ಮಾತಾಡದಂತೆ ಕಣೋ. ಅಲ್ಲ, ಇನ್ನು ಹೆಣ್ಣು ನೋಡೋ ಶಾಸ್ತ್ರನೇ ಮಾಡಿಲ್ಲ, ಅಷ್ಟ್ರಲ್ಲೇ ಬೀಗ್ರು ಅಂತ ಯಾರೋ ಕರೀತಾರೆ. ನನ್ಗೇನೋ ಇದು ಸ್ವಲ್ಪ ಓವರ್ ಅನ್ಸ್ಬಿಡ್ತಪ್ಪ. ಮೀನು, ನಿನ್ ಪ್ರಾಬ್ಲಮ್ ಏನು? ಅದೇ ಕೇಶ್ವ, ಈಗಿನ ಕಾಲದಲ್ಲಿ ಅತಿ ಒಳ್ಳೆತನ ತುಂಬಾ ಡೇಂಜರು. ಅತಿ ವಿನಯಂ ದೂರ್ತ ಲಕ್ಷಣಂ ಅನ್ನೋ ತರ ಹುಡುಗಿ ಅಪ್ಪ ಅಮ್ಮ ಆಡೋದ್ ನೋಡಿದ್ರೆ ನನಗೆ ಯಾಕೋ ಸರಿ ಕಾಣಿಸ್ತಿಲ್ಲ ಕೇಶ್ವ. ನಂಗೊಂದ್ ಮಾತು ಹೇಳು, ಆ ಹುಡುಗಿ ನಿನಗೆ ಹೇಗನ್ಸದ್ಲು?
ಅವಳು ಒಳ್ಳೆವಳೆ ಅನ್ಸದ್ಲು. ಅಷ್ಟಾಗಿ ಮಾತಾಡ್ಲಿಲ್ಲ ಅವಳು, ಆದ್ರೆ ಒಳ್ಳೆವಳು ಅಂತ ಅನ್ನಿಸ್ತಾಳೆ. ಸರಿ, ಮತ್ತೆ ಈಗ ಮಾಧವಣ್ಣ ಮದ್ವೆ ಆಗೋದು ಆ ಹುಡ್ಗಿನ ಅವ್ರ ಅಪ್ಪ ಅಮ್ಮನಲ್ವಲ್ಲ, ಮತ್ತೆ ಯಾಕೆ ಚಿಂತೆ ಮಾಡ್ತೀಯಾ? ಹುಡ್ಗಿ ಒಳ್ಳೆವಳು ಆದ್ಮೇಲೆ ಮುಗೀತು, ತಲೆನೇ ಕಟ್ಸ್ಕೊಬೇಡ, ಇನ್ ಯೋಚನೆ ಮಾಡ್ಬೇಡ, ಸರಿನಾ? ಈಗ ಒಂದ್ ಒಳ್ಳೆ ಕಾಫಿ ಮಾಡ್ಕೊ ಬರ್ತೀನಿ, ಇಬ್ರು ಕುಡಿಯೋಣ, ಸರಿನಾ? ಸರಿನಾ? ಅಯ್ಯೋ ದಡ್ಡ, ಹುಡುಗಿಗೆ ಅವ್ರ ಅಪ್ಪ ಅಮ್ಮನ ಬುದ್ಧಿನೇ ಅಲ್ವೇನೋ ಬರೋದು. ನೂಲಿನಂತೆ ಸೀರೆ ಅನ್ನೋ ಹಾಗೆ ಅಪ್ಪ ಅಮ್ಮನ ಹಾಗೆ ಮಗಳು ಇದ್ರೆ ಆಗ ಏನ್ ಮಾಡೋದು? ದೇವ್ರೆ, ಬಾವನ್ ಹಣೆಲಿ ಪ್ರಿಯಾ ಅನ್ನೋದೇ ಬರ್ದಿದ್ರೆ ಅವಳು ಒಳ್ಳೆವಳಾಗಿರ್ಲಿ. ಅವಳಿಂದ ಈ ಮನೆಗೆ ಎಲ್ಲದೂ ಒಳ್ಳೇದೇ ಆಗ್ಲಪ್ಪ, ಪ್ಲೀಸ್. ರೀ, ಅವ್ರು ನಮ್ಮನೆಗ್ ಬಂದಾಗ ನಮ್ಮನೆ ಸಖತ್ತಾಗಿ ಕಾಣ್ಬೇಕು, ಏನು ಕಮ್ಮಿ ಇರ್ಬಾರ್ದು. ಸೋಫಾ ಸೆಟ್ ಬೇಕು ರೀ. ಒಂದ್ ಕೆಲಸ ಮಾಡಿ, ಎತ್ತು ಕಡೆ ಮನೆಯವ್ರ ಹತ್ರ ಸಖತ್ತಾಗಿರೋ ಸೋಫಾ ಸೆಟ್ ಇದೆ, ಅವ್ರ ಹತ್ರ ಹೋಗಿ ಕಾಡಿ ಬೇಡಿ ಏನಾದ್ರೂ ಮಾಡಿ ಒಟ್ಟಲ್ಲಿ ಆ ಸೋಫಾ ಇಲ್ಲಿ ಇರ್ಬೇಕು. ನಾನು ಆಗ್ಲೇ ಹೋಗಿದ್ದೆ ಕಣೆ, ಅವ್ರ ಮನೆ ಬಾಗ್ಲ ಹಾಕಿತ್ತು. ಇನ್ನೊಂದು ಅರ್ಧ ಗಂಟೆ ಬಿಟ್ಟು ಹೋಗ್ತೀನಿ ಬಿಡು. ಅರ್ಧ ಗಂಟೆ ಅಲ್ಲ, 1 ಗಂಟೆ ಆದ್ರೂ ಪರವಾಗಿಲ್ಲ, ಸೋಫಾ ಇಲ್ಲಿ ಇರ್ಬೇಕು. ಇಲ್ಲ ಅಂದ್ರೆ ಹೋಗಿ ಬೇಗ ಹೋಗಿ. ಲಾವಣ್ಯ, ಲಾವಣ್ಯ. ಏನಮ್ಮ? ಒಂದ್ ಕೆಲ್ಸ ಮಾಡೆ, ಹಿತ್ಲ ಬಾಗ್ಲಿಂದ ಹಿಂದೆ ಮನೆಗೆ ಹೋಗಿ ಒಂದ್ ಅರ್ಧ ಕೆಜಿ ರವೆ ತಂದ್ಬಿಡು, ಉಪ್ಪಿಟ್ಟು ಕೇಸರಿ ಬಾತ್ ಮಾಡಕ್ಕಾಗತ್ತೆ. ಅಮ್ಮ, ಗೋಡಂಬಿ ದ್ರಾಕ್ಷಿ ಎಲ್ಲ ಹಾಕಿ ಚೆನ್ನಾಗಿ ಮಾಡ್ತೀಯ ತಾನೆ? ಅಯ್ಯೋ ನನ್ ಮುದ್ದು, ಹಾಗೆ ತಗೊಂಡ ಹೋಗು. ದವಣ ನಿಂತ್ಕೋ. ಅಮ್ಮ, ಅಯ್ಯೋ ಏನು ನನ್ ಮುತ್ತು ಬಂಗಾರಿ ಚಿನ್ನ ಮರಿ, ನಿನ್ನ ಅದೃಷ್ಟನೇ ಬದಲಾಗೋಯ್ತಲ್ಲೇ, ಇನ್ಮೇಲೆ ನಿಂಗೆ ಯಾವ್ದು ಕಡಿಮೆ ಇಲ್ಲ. ಅಮ್ಮ, ಏನ್ ನಡೀತಾ ಇದೆ ಇಲ್ಲಿ? ಅಷ್ಟಕ್ಕೂ ನಾಳೆ ಯಾರು ಬರ್ತಿದ್ದಾರೆ? ಅದೇ ಕಣೆ, ನಿನ್ನೆ ಮೇಳದಲ್ಲಿ ಸಿಕ್ಕಿದ್ರಲ್ಲ ನಂದಕುಮಾರ್ ಕುಟುಂಬದವರು, ಅವರು ನಾಳೆ ನಿನ್ನ ನೋಡಕ್ ಬರ್ತಾ ಇದಾರೆ ಕಣೆ. ಹೌದಾ? ಕಂಗ್ರಾಚುಲೇಷನ್ಸ್ ಅಕ್ಕ. ಇವಾಗ್ಲಾದ್ರೂ ನಾನು ಲೆಹಂಗಾ ಬ್ಲೌಸ್ ಹೊಲ್ಸ್ಕೋಬಹುದು. ಸೂಪರ್ ಸೂಪರ್. ಲಾವಣ್ಯ, ಸ್ವಲ್ಪ ಸುಮ್ನೆ ಇರ್ತೀಯಾ? ಅಮ್ಮ, ಯಾರನ್ ಕೇಳಿ ಈ ನಿರ್ಧಾರ ತಗೊಂಡೆ? ನನ್ನನ್ ಒಂದ್ಸತಿ ಕೇಳ್ಬೇಕು ಅಂತ ಅನ್ಸಿಲ್ವಾ ನಿಂಗೆ? ಇವಾಗ ಏನೇ ನಿನ್ ಸಮಸ್ಯೆ? ಅಲ್ಲ, ನಿನ್ ಸಮಸ್ಯೆ ಏನು ಅಂತ ಕೇಳ್ತಾ ಇರೋದು ನಾನು. ಅವ್ರು ಬಂದ್ರೆ ನಿನ್ಗೇನೇ ಆಗತ್ತೆ? ನೋಡಮ್ಮ, ನನಗೆ ಆ ಹುಡ್ಗ ಇಷ್ಟ ಆಗಿಲ್ಲ ಅಮ್ಮ. ಏನು, ಹುಡುಗ ಇಷ್ಟ ಆಗ್ಲಿಲ್ವಾ? ಓಹೋ, ನಿನ್ನನ್ ಮದ್ವೆ ಆಗಕ್ಕೆ ನಾ ಮುಂದು ತಾ ಮುಂದು ಅಂತ ನಮ್ಮ ಮನೆ ಮುಂದೆ ಹುಡುಗರ ಕ್ಯೂನೇ ನಿಂತಿದೆ, ಅದಕ್ಕೆ ಎಲ್ರು ಬಿಟ್ಕೊಂಡ್ ಬರ್ತಾ ಇದೀಯ ಅಲ್ವಾ? ಏ ಪ್ರಿಯಾ, ಇಲ್ಲಿವರೆಗೂ ನಿನ್ನ ನೋಡಕ್ಕೆ ಒಂದು 35-40 ಜನ ಹುಡುಗರು ಬಂದಿದ್ದಾರೆ. ಅವ್ರು ಹೇಗೆ ಇದ್ರು ನಾವು ಅವ್ರನ್ನ ಒಪ್ಕೋತಾ ಇದ್ವಿ, ಆದ್ರೆ ಅವ್ರು ಯಾರು ನೀನ್ ಒಪ್ಕೋತಾ ಇರ್ಲಿಲ್ಲ. ಯಾಕೆ ಹೇಳು? ಯಾಕೆ ಅಂದ್ರೆ ನಿನ್ ಜಾತಕ, ಊರಲ್ಲಿರೋ ಬರೋ ದೋಷಗಳೆಲ್ಲ ನಿನ್ ಜಾತಕದಲ್ಲೇ ಇದೆ. ಈಗ ದೇವ್ರ ದಯದಿಂದ ಈ ಸಂಬಂಧ ಸಿಕ್ಕಿದೆ, ಅವ್ರಿಗೂ ನೀನ್ ತುಂಬಾ ಇಷ್ಟ ಆಗಿದೆ ಕಣೆ. ಆ ನಂದಕುಮಾರ್ ಅವ್ರದ್ದು ಸ್ವಂತ ಮನೆ ಇದೆ, ಸ್ವಂತ ಅಂಗಡಿ ಇದೆ, ಆ ಹುಡುಗನು ಒಳ್ಳೆ ಕೆಲ್ಸದಲ್ಲಿದ್ದಾನೆ, ಕೈ ತುಂಬಾ ಸಂಬಳ ತಗೋತಾ ಇದ್ದಾನೆ. ಈಗ ಯಾಕೆ ಹೀಗಾಡ್ತಿದ್ಯಾ? ಏನೋ ಅವ್ರ 2ನೇ ಮಗ 3ನೇ ಮಗ ಓಡ್ ಹೋಗಿ ಮದ್ವೆ ಆಗಿದಾರಂತೆ, ಹೋಗ್ಲಿ ಬಿಡು, ಅದನ್ ಕಟ್ಕೊಂಡ್ ನಮ್ಗೇನೆ ಆಗ್ಬೇಕು? ಸುಮ್ನೆ ಈ ಸಂಬಂಧನ ಒಪ್ಕೋ ಪ್ರಿಯಾ, ಕೊನೆ ಸಲ ಹೇಳ್ತಾ ಇದ್ದೀನಿ. ಆಗಲ್ಲ ಅಮ್ಮ, ನನಗ ಹುಡ್ಗ ಇಷ್ಟ ಇಲ್ಲ ಅಂತ ಹೇಳ್ತಿಲ್ವಾ? ನಾನ್ ಅನ್ಕೊಂಡಿರೋ ತರ ಹುಡ್ಗ ಅಲ್ಲ ಅಮ್ಮ ಅವರು. ಪ್ಲೀಸ್, ನನಗೆ ವಿಷಯದಲ್ಲಿ ಒತ್ತಾಯ ಮಾಡ್ಬೇಡ. ಓಹೋ, ಹಾಗಾದ್ರೆ ಯಾವ ತರ ಹುಡ್ಗ ಬೇಕು ಅನ್ಕೊಂಡಿದ್ದೀರಾ ಮೇಡಮ್ ನೀವು? ನಾನು ಆಗ್ಲೇ ಹೇಳ್ದಾಗೆ ಒಂದ್ 35-40 ಜನ ಹುಡುಗರು ನಿಮ್ಮನ್ನ ನೋಡಕ್ ಬಂದಿದ್ದಾರೆ. ಅವರಲ್ಲಿ ಯಾರಾದ್ರೂ ಒಬ್ರಾದ್ರೂ ನಿಮ್ಗೆ ಓಕೆ ಅನ್ಸಿರ್ಬೋದು, ಆದ್ರೆ ಅಷ್ಟು ಜನದಲ್ಲಿ ಯಾರಾದ್ರೂ ಒಬ್ರಾದ್ರೂ ನಿಮ್ಮನ್ನ ಒಪ್ಕೊಂಡ್ರ? ಇಲ್ಲ ತಾನೆ? ನೋಡು, ಇವ್ರು ನಿನ್ ಜಾತಕನು ಕೇಳ್ತಿಲ್ವೇ, ಜೊತೆಗೆ ನಾವ್ ಏನೇ ಸುಳ್ಳು ಹೇಳಿದ್ರು ಅವ್ರು ನಮ್ಮ ಮೇಲೆ ಸ್ವಲ್ಪನೂ ಅನುಮಾನ ಪಡ್ತಾ ಇಲ್ಲ. ನೀನ್ MA ಮಾಡಿದ್ಯಾ ಅಂದೆ, ಅದನ್ನು ನಂಬಿಟ್ರು. ನಿಮ್ಮ ಅಪ್ಪ ಬಿಸ್ನೆಸ್ ಮಾಡ್ತಿದ್ದಾರೆ ಅಂದೆ, ಅದನ್ನು ನಂಬಿಟ್ರು. ನಮಗ್ ತುಂಬಾ ಜನ ಸಂಬಂಧಿಕರಿದ್ದಾರೆ ಅಂದೆ, ಅದನ್ನು ನಂಬಿಟ್ರು. ಅಲ್ಲಿಗೆ ನಾವ್ 90 ಭಾಗ ಗೆದ್ದ ಹಾಗೆ ಕಣೆ.
ಇನ್ನು 10 ಭಾಗ. ನಾಳೆ ಅವ್ರು ಬಂದು ನಿನ್ನ ನೋಡಿ ಓಕೆ ಅನ್ಬಿಟ್ರೆ ನಾವು ಪೂರ್ತಿ ಗೆದ್ದಾಗೆ ಕಡೆ. ನೋಡು, ಕಯ್ಯ ಪಯ್ಯ ಅಂದೆ ಸುಮ್ನೆ ಒಪ್ಕೋ. ಕೋಳಿನ್ ಕೇಳಿ ಮಸಾಲೆ ಹರಿದ್ರಂತೆ, ಹಂಗಾಗಿ ಚುಳ್ಕತೆ. ನೀವೇನ್ರಿ ಮುಖ ನೋಡ್ಕೊಂಡು ನಿಂತಿದ್ದೀರಾ? ಬನ್ನಿ, ನೀವಂತೂ ಅವಳಿಗೆ ಬುದ್ಧಿ ಹೇಳಲ್ಲ. ನಿಮ್ಗೆ ಬುದ್ಧಿ ಇಲ್ಲ, ನಿಮಗ್ ನಾನ್ ಬುದ್ಧಿ ಹೇಳ್ಬೇಕು. ಈ ಮನೇಲಿ ನಾನೇ ತಲೆ ಕೆಡ್ಸ್ಕೊಂಡ್ ಸಾಕಾಯ್ತು. ಅಕ್ಕ, ಯಾಕೆ ಹಿಂಗ ಆಡ್ತಿದ್ಯಾ? ಯಾವ್ದಕ್ ಹುಡ್ಗ ನಾಳೆ ಬರ್ಲಿ, ಒಂದ್ಸಲ ಅವ್ರ ಹತ್ರ ಮಾತಾಡು, ಆಮೇಲೆ ಒಪ್ಕೇನಿಲ್ವಾ ಅಂತ ಹೇಳು. ನಿನ್ ಲೈಫು ಸೆಟ್ಲ್ ಆಗ್ಬೇಕಲ್ವಾ? ಇನ್ನು ಎಷ್ಟಲ್ಲ ಅಂತ ಗಂಡಿನ ಕಡೆಯವ್ರ ಮುಂದೆ ಅದೇ ಪಿಂಕ್ ಸಾರಿ ಉಟ್ಕೊಂಡು ಅದೇ ಕಾಫಿ ಲೋಟ ಇಟ್ಕೊಂಡು ನಿಂತಿರ್ತ್ಯಾ? ಸ್ವಲ್ಪ ಯೋಚನೆ ಮಾಡು. ಇದೇನೇ ಕಲಾ, ಎದುರುಗಡೆ ಮನೆಯವ್ರು ಯಾರು ಕಾಣಿಸ್ತಾನೆ ಇಲ್ಲ. ನೀನೇ ಇದ್ರೆ ಮಾತಿಗೆ ಎಳಿಬಹುದಾಗಿತ್ತು. ಅವಳು ಚೆನ್ನಾಗಿ ಮಾತಾಡ್ತಾಳೆ. ಅತ್ತೆ, ನಾವು ಅವ್ರ ಜೊತೆ ಮಾತಾಡೋದು, ಇದನ್ನ ನಮ್ಮನೆಯವ್ರು ಯಾರಾದ್ರೂ ಕೇಳಿಸ್ಕೊಳ್ಳೋದು, ನೋಡೋದು, ಜಗಳ ಆಗೋದು, ಇದೆಲ್ಲ ಬೇಕಾ? ನೋಡಿ, ಗಿರ್ಜನ್ ಮನೆಯವರು ನೆಮ್ಮದಿಯಾಗಿರ್ಲಿ ಬಿಡಿ. ಏಯ್ ಕೋತಿ, ಟ್ರೋಫಿ ಹಿಡ್ಕೊಂಡು ಹುಷಾರ ಕೆಳಗಿಳಿ. ಮೊದ್ಲೇ ನೀನ್ ಇಳಿಬೇಕಾದ್ರೆ ಗಾಡಿ ತಳ್ಕೊಂಬಳಕಾಗಿ ಬಿದೋಗೋ ಚಾನ್ಸಸ್ ಇರುತ್ತೆ. ಏಯ್, ನಂಗ್ ಬೈಕ್ ಇಳಿಯಕ್ ಗೊತ್ತು, ನೀನ್ ಸ್ವಲ್ಪ ಸುಮ್ನಿರು. ಕಲಾ, ನಮ್ಮ ಅಮ್ಮೂ ಅಲ್ಲವ ಕಾಲೇಜ್ಗೆ ಒಟ್ಟಿಗೆ ಹೋಗಿ ಒಟ್ಟಿಗೆ ಬರೋದನ್ನ ನೋಡಕ್ಕೆ ಎಷ್ಟು ಚಂದ ಅಲ್ವಾ? ಅಲ್ಲಿ ನೋಡು, ಕೈಲೇನೋ ಪ್ರೈಸ್ ಇಟ್ಕೊಂಡಿದ್ದಾರೆ. ಯಾವ್ದ್ರಲ್ಲೂ ಗೆದ್ದಿರ್ಬೇಕು ಅವರು. ಅಮ್ಮ, ಅಮ್ಮ, ಕಾಲೇಜಲ್ಲಿ ಇಂಟರ್ ಕಾಲೇಜ್ ಫೆಸ್ಟ್ ಇತ್ತು, ಅದೆಲ್ಲ ನಾಟಕ ಮಾಡಿದ್ದೆ. ನೋಡಿದೆ, ನಂಗೆ ಫಸ್ಟ್ ಪ್ರೈಸ್ ಬಂದಿದೆ. ಅಮ್ಮ, ನಿಂಗೆ ಹೇಳ್ತಿರೋದಮ್ಮ, ಮಾತಾಡಮ್ಮ ಪ್ಲೀಸ್. ಕಲಾ, ಅವಳು ಅಷ್ಟೊಂದು ಕೇಳ್ಕೊತಾ ಇದ್ದಾಳೆ. ಅವಳ ಕಡೆ ನೋಡ್ತಾನೆ ಇಲ್ವಲ್ಲೇ ನೀನು? ನಾನ್ ಚಿಕ್ಕ ವಯಸ್ಸಿಂದ ಯಾವ್ದ್ರಲ್ಲೇ ಫಸ್ಟ್ ಬಂದ್ರು ನೀನ್ ಅಪ್ಕೊಂಡು ಮುತ್ಕೊಟ್ಟು ಖುಷಿ ಪಡ್ತಾ ಇದ್ದೆ. ಈಗ್ಲೂ ನಾನ್ ಫಸ್ಟ್ ಬಂದಿದ್ದೀನಿ, ನನ್ನ ಅಪ್ಕೋ ಬಾರಮ್ಮ, ಮುದ್ದಾಡು ಪ್ಲೀಸ್. ಎಷ್ಟ್ ದಿನ ಅಂತ ಹಿಂಗೆ ಕೋಪ ಮಾಡ್ಕೊಂಡಿರ್ತೀಯ? ನನ್ನಿಂದ ತಪ್ಪಾಯ್ತಮ್ಮ, ಪ್ಲೀಸ್ ಮಾತಾಡಮ್ಮ. ಸಾರಿ ಅಮ್ಮ. ಅಮ್ಮ, ಅಮ್ಮ. ಕಲಾ, ಅಜ್ಜಿ, ಕರಿಬೇಕು. ನೋಡು, ಮಾತಾಡು ಅಂದ ತಕ್ಷಣ ಮಾತಾಡ್ಬಿಡೋಕೆ ನೀನ್ ಮಾಡಿರೋದು ಸಣ್ಣ ತಪ್ಪಲ್ಲ. ನಿಮ್ಮ ಅಮ್ಮನ ಮನ್ಸಿಗೆ ನೋವಾಗಿದೆ, ಅವ್ರ ನಂಬಿಕೆಗೆ ಪೆಟ್ಟು ಬಿದ್ದಿದೆ. ನಿನ್ ಮೇಲೆ ಅದ್ ಎಷ್ಟೇ ಪ್ರೀತಿ ಇದ್ರು ಅದಕ್ಕಿಂತ ಇವಾಗ ಬಂದಿರೋ ಸಿಟ್ಟೆ ಜಾಸ್ತಿ ಇರುತ್ತೆ. ಅದ್ ಕರ್ಗೋಕೆ ಸ್ವಲ್ಪ ಟೈಮ್ ಬೇಕು. ಯಾವ ಕಾರ್ಡ್ ಪಾಪ? ನಾನು ಅವತ್ತಿಂದ ಅಮ್ಮನ ಹತ್ರ ಮಾತಾಡಕ್ ಟ್ರೈ ಮಾಡ್ತಾನೆ ಇದ್ದೀನಿ, ಅವ್ರು ನನ್ನ ಮಾತೇ ಆಡಿಸ್ತಾ ಇಲ್ಲ. ನಂಗ್ ಗೊತ್ತು, ಅಪ್ಪ ಚಿಕ್ಕಪ್ಪ ಅಣ್ಣ ನನ್ನ ಯಾವತ್ತೂ ಕ್ಷಮಿಸತ್ತ. ಅಜ್ಜಿ ಮತ್ತೆ ಅಮ್ಮ ಆತರ ಅಲ್ಲ, ಆದ್ರೆ ಅಮ್ಮನೂ ಅಪ್ಪನ್ ತರನೇ ಮಾಡ್ತಾ ಇದ್ದಾರೆ. ಈ ತರ ಬೀದಿಲಿ ನಿಂತ್ಕೊಂಡು ಅಳ್ಬೇಡ, ಚೆನ್ನಾಗಿರಲ್ಲ. ಕಣ್ಣೋರ್ಸ್ಕೋ. ಕರಿಬೇಕು. ನಾಟಕದಲ್ಲಿ ಗೆದ್ದಿದೀವಿ ನಾವು, ಖುಷಿ ಪಡೋ ಟೈಮಲ್ಲಿ ಅಳ್ತಿದ್ಯಲ್ಲ, ಬಾ ಒಳಗಡೆ ಹೋಗಿ ಎಲ್ರಿಗೂ ಸ್ವೀಟ್ಸ್ ಕೊಡೋಣ, ಎಲ್ರು ಖುಷಿ ಪಡ್ತಾರೆ.